40 ಕೋಟಿ ಭಾರತೀಯರ ಕನಸು ಅಂತ ಹೇಳಿದ್ರೆ ರಾಮ ಮಂದಿರ ಉದ್ಘಾಟನೆಯ ಬಗ್ಗೆ. ರಾಮ ಮಂದಿರ ಉದ್ಘಾಟನೆಗೆ ಇನ್ನು 6 ದಿನಗಳು ಬಾಕಿ ಇದೆ. ಅಲ್ಲಿನ ಸಿದ್ಧತೆ ಯಾವ ರೀತಿ ಇದೆ, ಭದ್ರತೆ ಸಡಗರ ಹೇಗಿದೆ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡ್ತಾ ಹೋಗ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ಪ್ರತಿದಿನ ಕೂಡ ನಾವು ಹಲವು ಸ್ವಾರಸ್ಯಕರ ವಿಚಾರಗಳನ್ನ ಶ್ರೀರಾಮ ಜನ್ಮಭೂಮಿಗೆ ಸಂಬಂಧಪಟ್ಟಂತೆ, ರಾಮನ ಹೆಜ್ಜೆ ಗುರುತಿಗೆ ಸಂಬಂಧಪಟ್ಟಂತೆ ಕೊಡ್ತಾನೆ ಇದ್ವಿ. ಈಗ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಪುಣ್ಯಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವದ ಸಂಭ್ರಮ ಸಡಗರ ಮನೆ ಮಾಡ್ತಾ ಇದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಬಾಕಿ ಉಳಿದಿರೋದು ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ. ಶ್ರೀರಾಮನ ಜನ್ಮಭೂಮಿಯಲ್ಲಿ ಪಬ್ಲಿಕ್ ಟೇರ್ ಐತಿಹಾಸಿಕ ಕ್ಷಣಕ್ಕೆ ಹೇಗೆ ಸಿದ್ಧವಾಗಿದೆ ಗೊತ್ತಾ? ದೇವನಗರಿ, ಭಾರತದ ಅತ್ಯಂತ ಪ್ರಾಚೀನ ನಗರಿ ಅಯೋಧ್ಯೆ ಅನ್ನುವಂತಹ ವಿಚಾರವನ್ನ ಸವಿಸ್ತಾರವಾಗಿ ತಿಳಿಸುವಂತಹ ಕೆಲಸವನ್ನ ನಿಮ್ಮ ಪಬ್ಲಿಕ್ ಟಿವಿ ಮಾಡುತ್ತೆ. ಅದರಲ್ಲೂ ನಮ್ಮ 3 ಜನ ಹಿರಿಯ ಸಹೋದ್ಯೋಗಿಗಳು, ನಮ್ಮ ಸೀನಿಯರ್ ಆಂಕರ್ಸ್ ಆಗಿರುವಂತಹ ಅರುಣ್ ಬಡಿಗೇರ್ ಇರ್ಬೋದು, ಅರವಿಂದ್ ಇರ್ಬೋದು, ಎಲ್ಲರೂ ಕೂಡ ಅಲ್ಲಿಂದ ಗ್ರೌಂಡ್ ಝೀರೋ ರಿಪೋರ್ಟ್, ಲೈವ್ ರಿಪೋರ್ಟ್ ಅನ್ನ ಕೊಡ್ತಾರೆ. ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಶಬ್ಬೀರ್ ಕೂಡ ಜಾಯಿನ್ ಆಗ್ತಾರೆ. ಎಲ್ಲರೂ ಹೇಳ್ತಾರೆ ಅಯೋಧ್ಯೆಯ ಕತೆ ಏನು, ಅಯೋಧ್ಯೆಯಲ್ಲಿರುವಂತಹ ಸಿದ್ಧತೆ ಯಾವ ಹಂತದಲ್ಲಿ ಕ್ಷಿಪ್ರಗತಿಯಲ್ಲಿ ಆಗ್ತಾ ಇದೆ, ಅಯೋಧ್ಯೆಯ ವಿಚಾರದಲ್ಲಿ ನಮಗೆ ಗೊತ್ತಿಲ್ಲದ ಅನೇಕ ವಿಚಾರಗಳನ್ನ ತರುವಂತಹ ಪ್ರಯತ್ನ ನಿಮ್ಮ ಮುಂದೆ ಮಾಡ್ತೀವಿ. ಅಯೋಧ್ಯೆ ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಇಡೀ ವಿಶ್ವದ ಪ್ರಾಚೀನ ನಗರಗಳಲ್ಲಿ ಒಂದು. ಸೊ ಅಂತಹ ಅಯೋಧ್ಯೆಯಲ್ಲಿ ರಾಮ ಜಪ ಹೇಗಿದೆ? ನಮ್ಮ ಪ್ರತಿ ಮನೆಗಳಲ್ಲೂ ಕೂಡ ಮಂತ್ರಾಕ್ಷತೆ ಬರ್ತಾ ಇದ್ದ ಹಾಗೆ ರಾಮ ಜಪ ಜೋರಾಗಿತ್ತು. ಅಂಥದ್ರಲ್ಲಿ ಅಯೋಧ್ಯೆಯಲ್ಲಿ ಹೇಗಿರಬಹುದು ಅನ್ನುವಂತಹ ಅಂದಾಜು, ಅನ್ನುವಂತಹ ಊಹೆ ಮಾಡ್ಕೊಳ್ಳೋದು ಅನೇಕರಿಗೆ ಕಷ್ಟ ಸಾಧ್ಯ. ಆಮೇಲೆ ತುಂಬಾ ಜನಕ್ಕೆ ಅಯೋಧ್ಯೆಗೆ ಹೋಗಕ್ ಆಗಲ್ಲ ಅನ್ನೋ ನೋವಿರುತ್ತೆ. ಆ ಕೊರಗನ್ನ ನಿವಾರಿಸೋ ಕೆಲಸವನ್ನ ನಿಮ್ಮ ಪಬ್ಲಿಕ್ ಟಿವಿ ಮಾಡುತ್ತೆ. ನೀವು ಜಸ್ಟ್ ಮಾಡ್ಬೇಕಾದ್ರೆ ತುಂಬಾ ಸಿಂಪಲ್ ಕೆಲಸ. ಪಬ್ಲಿಕ್ ಟಿವಿಯನ್ನ ಪ್ರತಿದಿನ 24/7 ಆನ್ ಮಾಡಿಟ್ರೆ ಸಾಕು, ಅಯೋಧ್ಯೆಯ ದರ್ಶನವನ್ನ ನೇರವಾಗಿ ನಾವು ಮಾಡ್ತಾ ಹೋಗ್ತೀವಿ. ಅಯೋಧ್ಯೆಯಲ್ಲಿರುವಂತಹ ವಿಶಿಷ್ಟತೆಗಳು, ಅಯೋಧ್ಯೆಯಲ್ಲಿರುವಂತಹ ಸ್ಪೆಷಾಲಿಟಿಗಳು ಎಲ್ಲವನ್ನ ನಿಮ್ಮ ಮುಂದೆ ಇಡೋ ಕೆಲಸವನ್ನ ನಾವು ಮಾಡ್ತೀವಿ. ಈ ವಿಚಾರದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಅಯೋಧ್ಯೆಯಿಂದಲೇ ಜಾಯಿನ್ ಆಗ್ತಾ ಇದ್ದಾರೆ ನನ್ನ ಸೀನಿಯರ್ ಕೊಲೀಗ ಅರವಿಂದ್. ಸಂಕ್ರಾಂತಿ ದಿನ ಸುಗ್ಗಿ ಹಬ್ಬದಂದು ವಾಟ್ ಅ ಗ್ರೇಟ್ ಸ್ಟಾರ್ಟ್. ಅಯೋಧ್ಯೆಯಲ್ಲಿದ್ದೀರಿ, ಅಯೋಧ್ಯೆಯ ದರ್ಶನವನ್ನ ನಮ್ಮ ವೀಕ್ಷಕರಿಗೆ ಈ ಮೂಲಕ ಮಾಡ್ತಾ ಹೋಗೋದಾದ್ರೆ ಓವರ್ ಟು ಯು. ಥ್ಯಾಂಕ್ ಯು ಮಮತಾ. ನಿಜ, ಇವತ್ತು ಮಕರ ಸಂಕ್ರಮಣ, ದಕ್ಷಿಣಾಯನ ಕಾಲ ಪುಣ್ಯಕಾಲ ಹೋಗಿ ಈಗ ಉತ್ತರಾಯಣ ಪುಣ್ಯಕಾಲ ಆರಂಭ ಆಗ್ತಾ ಇದೆ. 22ನೇ ತಾರೀಕಿಗೋಸ್ಕರ ಇಡೀ ದೇಶವಾಸಿಗಳು ಕಾಯ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆ ಯಾವಾಗುತ್ತೆ ಅಂತ. ನಾವು ಇವತ್ತು ಅಯೋಧ್ಯೆಗೆ ಬರಬೇಕಾದ್ರೆ ಅತ್ಯಂತ ಎಲ್ಲಿ ನೋಡಿದ್ರು ಕೂಡ ರಾಮಧ್ವಜ, ರಾಮನಾಮ ಸ್ಮರಣೆ, ಪ್ರತಿಯೊಂದು ಜಾಗದಲ್ಲೂ ಕೂಡ. ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಹೇಗಿದೆ ವಾತಾವರಣ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ರಾಮನ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥ ಹೆಮ್ಮೆ ಪ್ರತಿಯೊಬ್ಬರಲ್ಲೂ ಕಂಡು ಬರ್ತಾ ಇತ್ತು. ನಾನು ವಿಶೇಷವಾಗಿ ಗಮನಿಸಿದ್ದು. ಆಮೇಲೆ ಅಯೋಧ್ಯೆ ಯಾವ ರೀತಿ ತಯಾರಾಗಿದೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ. ಸಾಮಾನ್ಯವಾಗಿ ಗೃಹ ಪ್ರವೇಶ ಹತ್ರ ಬರ್ತಾ ಇದ್ದ ಹಾಗೆಯೇ ಕೆಲಸ ಕಾರ್ಯಗಳಿದ್ದಾಗ ಎಲ್ಲ ಕ್ಲೀನಿಂಗ್ ಎಲ್ಲ ತುಂಬ ಆಗಿರಬೇಕಾಗಿತ್ತಲ್ಲ, ಅದೆಲ್ಲವನ್ನು ರೆಡಿ ಮಾಡಿ ಈಗ ಸ್ವೀಪಿಂಗ್ ಕೆಲಸಗಳು ಆರಂಭ ಆಗಿದೆ. ಬಹಳ ಅದ್ಭುತವಾಗಿ ರೆಡಿ ಮಾಡ್ತಾ ಇದ್ದಾರೆ. ನಾನು ಪ್ರಸ್ತುತ ಇರತಕ್ಕಂಥ ಈ ರಸ್ತೆ ಏನಿದೆ, ಇದನ್ನ ಸೂರ್ಯ ಪಥ ರಸ್ತೆ ಅಂತ ಕರೀತಾರೆ. ಅಯೋಧ್ಯೆಯ ಅತ್ಯಂತ ಮುಖ್ಯವಾದಂತಹ ರಸ್ತೆ ಇದು. ನೀವು ನ್ಯಾಷನಲ್ ರಸ್ತೆನೇ ಇದು. ಇಲ್ಲಿ ಎಲ್ಲ ಕಂಬಗಳನ್ನ ನಿರ್ಮಾಣ ಮಾಡಿದಾರಲ್ಲ, ಪ್ರತಿಯೊಂದು ಕಂಬಗಳು ಕೂಡ ನಿಮಗೆ ರಾಮಾಯಣದ ಇತಿಹಾಸವನ್ನ ಹೇಳ್ತಕ್ಕಂಥದ್ದು. ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ, ಅಲ್ಲಿ ಗದೆ ಇದೆ, ಜೈ ಶ್ರೀರಾಮ್ ಅಂತಕ್ಕಂಥದ್ದಿದೆ, ಚಿತ್ರಗಳಿದೆ, ವರ್ಣಚಿತ್ರಗಳಿದೆ. ಎಲ್ಲದಕ್ಕಿಂತ ವಿಶೇಷವಾಗಿ ಆ ಪಿಲ್ಲರ್ ಮೇಲ್ಭಾಗದಲ್ಲಿ ಸೂರ್ಯನನ್ನ ನೀವು ನೋಡಬಹುದು. ನೋಡಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಾಮಾಯಣದ ಹಿನ್ನೆಲೆನ ಇಟ್ಕೊಂಡೇ ಮಾಡಿರ್ತಕ್ಕಂಥದ್ದು. ರಾಮ ಸೂರ್ಯವಂಶದವನು, ಇಕ್ಷ್ವಾಕು ವಂಶ ಅಥವಾ ಸೂರ್ಯವಂಶದವನು. ಹಾಗಾಗಿ ಸೂರ್ಯನ ಸ್ತಂಭಗಳನ್ನ ಈ ಅಯೋಧ್ಯೆಗೆ ಕನೆಕ್ಟ್ ಆಗಿರ್ತಕ್ಕಂಥ ಈ ರೋಡ್ಗೆ ಹಾಕಿದ್ದಾರೆ. ರಾತ್ರಿ ಹೊತ್ತು ಆನ್ ಆಗುತ್ತೆ, ಬಹಳ ಅದ್ಭುತವಾಗಿ ಬರುತ್ತಿದ್ದು, ತುಂಬಾ ಚೆನ್ನಾಗಿ ಕಾಣುತ್ತೆ ರಾತ್ರಿ ಹೊತ್ತು. ಹಾಗಾಗಿ ತುಂಬ ತ್ವರಿತಗತಿಯಲ್ಲಿ, ಯಾಕೆಂದ್ರೆ ಉಳಿದಿರ್ತಕ್ಕಂಥದ್ದು ಇನ್ನು ಕೇವಲ 6 ದಿನ ಮಾತ್ರ. ಈ 6 ದಿವಸದಲ್ಲಿ ಅದ್ಭುತವಾದಂತಹ ಕಾರ್ಯಗಳಾಗಬೇಕು. ಯಾಕೆಂದ್ರೆ ಗೊತ್ತು, ಇಡೀ ದೇಶದ ಚಿತ್ತ ಮಾತ್ರ ಅಲ್ಲ, ಇಡೀ ಜಗತ್ತಿನ ಚಿತ್ತ
ಅಯೋಧ್ಯೆಯತ್ತ ಇದೆ. ಸಹಜವಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮದವರೆಲ್ಲರೂ ಕೂಡ ಈಗಾಗಲೇ ಅಯೋಧ್ಯೆಯಲ್ಲಿ ಬೀಡ್ಬಿಟ್ಟಿದ್ದಾರೆ. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಯಾವ ರೀತಿ ಆಗಬೇಕು, ಯಾವ ರೀತಿ ಅದನ್ನು ತೋರಿಸ್ಬೇಕು, ಪ್ರತಿಯೊಂದರಲ್ಲೂ ಕೂಡ ಅವರದ್ದೇ ಆದಂತಹ ಪ್ಲ್ಯಾನ್ಸ್ ಇದೆ. ನಾನು ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಮತಾ, ಇವತ್ತಿನಿಂದ ಶುರು, ಇಬ್ಬರು ಆ್ಯಂಕರ್ಸ್, ಒಬ್ಬ ರಿಪೋರ್ಟರ್. ಕರ್ನಾಟಕ ಮಾಧ್ಯಮ ಜಗತ್ತಿನಲ್ಲಿ ಬಹುತೇಕ ಇಂಥ ಒಂದು ದೊಡ್ಡ ಇದು ಕೆಲಸ ಆಗಿರಲಿಲ್ಲ ಅಂತ ಅನ್ಸುತ್ತೆ. ಇವತ್ತಿನಿಂದ 22ನೇ ತಾರೀಕು ತನಕ ಪ್ರತಿಯೊಂದು ವಿಚಾರವನ್ನ ಕೂಡ ನಿಮಗೆ ಪಬ್ಲಿಕ್ ಟಿವಿಯ ವೀಕ್ಷಕರಿಗೆ ಅಂತಾನೆ ಪಬ್ಲಿಕ್ ಟಿವಿ ನಿಮ್ಮ ಮನೆಯ ಮುಂಭಾಗಕ್ಕೆ ತರ್ತಾ ಇರತಕ್ಕಂಥದ್ದು. ನಮ್ಮ ಕಲೀಗ್ ಹೇಳ್ತಾ ಇದ್ರು ಯಾವ ರೀತಿ ಆ ಸೂರ್ಯಪಥ ಸಜ್ಜಾಗಿದೆ ಅಂತ. ಸೂರ್ಯವಂಶದ ರಾಜಧಾನಿ ಅಂದಮೇಲೆ ಇದೆಲ್ಲವನ್ನು ನಮಗೆ ನೋಡೋದಕ್ಕೆ ಸಿಗುತ್ತೆ, ಆಶ್ಚರ್ಯ ಏನಿಲ್ಲ. ಬಟ್ ರಾಮಾಯಣದ ಕಾಲದಲ್ಲಿ ಯಾವ ರೀತಿ ವೈಭವ, ಗತ ವೈಭವ ಅಯೋಧ್ಯೆಯಲ್ಲಿತ್ತೋ ಅದನ್ನೇ ಮರುಕಳಿಸುವಂತಹ ಎಲ್ಲಾ ಸಿದ್ಧತೆಗಳನ್ನ ಪ್ರತಿ ಗಲ್ಲಿಯಲ್ಲಿ ಕೂಡ ಮಾಡಿದ್ದಾರೆ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಅದೆಲ್ಲದರ ವಿಸ್ತೃತ ವರದಿಯನ್ನ ಪ್ರತಿ ಬುಲೆಟಿನ್ ನಲ್ಲಿ ನಾವು ಇವತ್ತಿನಿಂದ ಕೊಡ್ತಾ ಹೋಗ್ತೀವಿ. ಇನ್ಫ್ಯಾಕ್ಟ್ ಕಳೆದ ಹಲವು ದಿನಗಳಿಂದ ಅನೇಕ ರಾಮನ ಹೆಜ್ಜೆ ಗುರುತಿನ ಕುರಿತಾಗಿ ನಾವು ಸ್ವಾರಸ್ಯಕರ ಕಥೆಗಳನ್ನ ತೋರಿಸ್ತಾ ಇದ್ವಿ. ಈಗ ಅಯೋಧ್ಯೆಯ ಪ್ರಿಪರೇಷನ್, ಅಯೋಧ್ಯೆಯಲ್ಲಿರುವಂತಹ ವಿಶೇಷತೆ, ನೀವು ನೆಕ್ಸ್ಟ್ ಅಯೋಧ್ಯೆಗೆ ಹೋಗ್ಬೇಕಂದ್ರೂ ಎಲ್ಲೆಲ್ಲಿ ಯಾವ ರೀತಿ ಸ್ಪೆಷಾಲಿಟಿ ಇದೆ ಅಂತ ನಿಮ್ಮ ಪಬ್ಲಿಕ್ ಟಿವಿ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಎಲ್ಲೆಲ್ಲಿ ಹೋಗ್ಬೇಕು, ಏನೇನ್ ಮಾಡ್ಬೇಕು, ಯಾವ ರೀತಿ ಪ್ಲಾನ್ ಮಾಡ್ಕೊಳ್ಬೇಕು ಅಂತ. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ 140 ಕೋಟಿ ಭಾರತೀಯರು ಕಾಯ್ತಾ ಇದ್ದಾರೆ. ಪ್ರತಿ ಹಿಂದುವಿನ ನಾಡಿ ಮಿಡಿತ ರಾಮ. ಅದೇ ರಾಮನ ಜನ್ಮಭೂಮಿಯಲ್ಲಿ ಆಗ್ತಾ ಇರುವ ಸಿದ್ಧತೆಗಳು ಗಲ್ಲಿಯಲ್ಲೂ ಕಾಣೋದಕ್ಕೆ ಸಿಗ್ತಾ ಇದೆ ನಮಗೆ. ರೈಟ್, ವಾಪಸ್ ಹೋಗ್ತೀನಿ. ಅರವಿಂದ್, ನಾನು ಕೇಳ್ತಾ ಇದ್ದೆ ಜನರ ಪ್ರಿಪರೇಷನ್ ಯಾವ ರೀತಿ ಇದೆ, ಜನ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ, ಜನರನ್ನ ಮಾತಾಡಿಸುವಂತಹ ಕೆಲಸ ಆಯ್ತಾ ಅಲ್ಲಿ, ಯಾವ ರೀತಿ ಉತ್ತರ ಕೊಟ್ರು ಅಂತ. ಖಂಡಿತ ಮಮತಾ, ಜನರು ಬಹುತೇಕ ಎಲ್ಲ ಬೇರೆ ಬೇರೆ ಭಾಗಗಳಿಂದ, ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ, ವಿದೇಶಗಳಿಂದಲೂ ಕೂಡ ಸಾಕಷ್ಟು ಜನ ಬಂದಿರೋದನ್ನು ನಾವು ಗಮನಿಸಿದ್ವಿ. ಜೊತೆಗೆ ಅವ್ರನ್ನ ಮಾತನಾಡಿಸೋ ಪ್ರಯತ್ನವನ್ನು ಮಾಡಿದ್ವಿ. ತುಂಬ ಒಂದು ರೀತಿ ಎಕ್ಸೈಟೆಡ್ ಆಗಿದ್ದಾರೆ ಅವ್ರು, ಯಾವ ರೀತಿ ಅಂತ ಅಂದ್ಬಿಟ್ಟು. ಇಲ್ಲಿರ್ತಕ್ಕಂಥದ್ದು ಎಲ್ಲರೂ ಹೇಳಿದ್ದೇನು ಗೊತ್ತಾ, ನಾನು ಈಗ ಒಂದು 15 ದಿವಸದ ಹಿಂದೆ ಬಂದಿದ್ದೆ, ಈಗ ಒಂದು ತಿಂಗಳ ಹಿಂದೆ ಬಂದಿದ್ದೆ. 15 ದಿವಸದ ಹಿಂದೆ ಬಂದಾಗ ಅಯೋಧ್ಯೆ ಈ ರೀತಿ ಇರಲಿಲ್ಲ ಸರ್, 15 ದಿವಸಕ್ಕೆ ಬದಲಾಯಿಸ್ಬಿಟ್ಟಿದ್ದಾರೆ ಅಂತ. ಅಂದರೆ ತುಂಬ ವೇಗವಾಗಿ, ತುಂಬ ತ್ವರಿತಗತಿಯಲ್ಲಿ ಕೆಲಸಗಳು ನಡೀತಾ ಇದೆ. ಮತ್ತು ಇಲ್ಲಿ ವ್ಯಾಪಾರೋದ್ಯಮ ಅಂತಕ್ಕಂಥದ್ದು ವಿಪರೀತ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸ್ಥಳೀಯ ಕೆಲಸ ಆಗಬೇಕಾಗಿತ್ತು. ಇಡೀ ಜಗತ್ತಿನ ಚಿತ್ತ ನಮ್ಮೂರಿನತ್ತ ಅಂತಂದಾಗ ನಾವು ಅದನ್ನು ತುಂಬ ಹೆಮ್ಮೆಯಿಂದ ಎಲ್ಲ ಕಡೆ ಹೇಳ್ಕೊತೀವಿ. ನಾವು ಅಯೋಧ್ಯೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಖುಷಿ ಆಗುತ್ತೆ ಅಂತ. ಅವರ ಮಾತುಗಳ ಜೊತೆಗೆ ನಾವು ಬೇರೆಯವ್ರನ್ನ ಮಾತನಾಡಿಸಿದಾಗಲೂ ಕೂಡ ನಾವು ಅಯೋಧ್ಯೆಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ತಾತನ ಕಾಲದಲ್ಲಿ ಹೋಗಬೇಕು ಅಂತ ಅನ್ಕೋತಾ ಇದ್ರು, ನಮ್ಮ ತಂದೆ ಕಾಲದಲ್ಲಿ ಹೋಗಬೇಕು ಅನ್ಕೋತಾ ಇದ್ರು. ಬಟ್ ನಮ್ಮ ಕಾಲದಲ್ಲಿ ಅದು ನಮ್ಮ ಪುಣ್ಯ, ಹಾಗಾಗಿ ನಾವು ಇದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ 22ನೇ ತಾರೀಕು ಬಂದರೆ ತುಂಬ ರಶ್ ಇರ್ಬೋದು, ಹಾಗಾಗಿ ನಾವು ಅದಕ್ಕೂ ಮೊದಲೇ ಬಂದು ಎಲ್ಲವನ್ನ ನೋಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ತುಂಬ ಜನ ಈಗಾಗಲೇ ಟ್ರಿಪ್ ಪ್ಲಾನ್ ಮಾಡಿಕೊಂಡು ಇಲ್ಲೆಲ್ಲ ಬಂದಿದ್ದಾರೆ. ಸುಮಾರು ಒಂದು ಸರಿಯಾಗಿ ನೋಡಿದ್ರೆ 1-2 ದಿನ ಕಂಪ್ಲೀಟ್ ನಿಮಗೆ ಅಯೋಧ್ಯೆಯ ಸುತ್ತ ಪ್ಲಾನ್ಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಇದಕ್ಕೋಸ್ಕರ ಅಯೋಧ್ಯೆಯನ್ನು ಕನೆಕ್ಟ್ ಮಾಡ್ತಕ್ಕಂಥ ಎಲ್ಲ ರಸ್ತೆಗಳನ್ನು ನಿಮಗೆ ಬೇರೆ ಬೇರೆ ಭಾಗಗಳಿಂದ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ನಾನು ಆಗಲೇ ತೋರಿಸ್ತಾ ಇದ್ದೆ ಈ ಸೂರ್ಯಪಥ ಅಂತ ಅಂದ್ಬಿಟ್ಟು. ಸೂರ್ಯಪಥ ನಿಮಗೆ ನ್ಯಾಷನಲ್ ಹೈವೇಯಿಂದ ಕನೆಕ್ಟ್ ಆಗಬೇಕಾದ್ರೆ ಯಾವ ಕಾನ್ಸೆಪ್ಟ್ ಮಾಡಿದ್ದಾರೆ ಇಲ್ಲಿ ಅಂತಂದರೆ ಕಾಣ್ತಾ ಇರೋದು ಶ್ರೀರಾಮನ ಧನಸ್ಸು, ಆ ಶ್ರೀರಾಮನ ಬಿಲ್ಲನ್ನು ಆರ್ಚ್ ಆಗಿ ಮಾಡಿದ್ದಾರೆ. ಆ ಆರ್ಚ್ ರೂಪದಲ್ಲಿ ಮಾಡಿರ್ತಕ್ಕಂಥದ್ದು ನೀವು ಎಂಟ್ರ್ ಆಗ್ತಾ ಇದ್ದ ಹಾಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿಂದ ಈ ರಾಮಪಥ ಬಹಳ ಅದ್ಭುತ ಅಂತಂದ್ರೆ, ನಾನು ಸಾಧ್ಯ ಆದರೆ ರಾತ್ರಿ ಮತ್ತೊಮ್ಮೆ ಇದನ್ನು ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಮಮತಾ. ಲೈಟ್ಸ್ ಆನ್ ಆಗಬೇಕು. ಲೈಟ್ಸ್ ಆನ್ ಆದ ಮೇಲೆ ಈ ಸೂರ್ಯಪಥ ಹೇಗೆ ಕಾಣುತ್ತೆ ಅಂತಂದ್ರೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಕಾಮಗಾರಿಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮುಕ್ತಾಯ ಆಗಿದೆ. ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಬಹಳ ಅದ್ಭುತವಾಗಿದೆ. ಆಮೇಲೆ ನಾನು ಆಗಲೇ ಹೇಳ್ತಾ ಇದ್ದೆ, ಇಬ್ರು ಆಂಕರ್ಸ್ ಮತ್ತು ಒಬ್ಬ ರಿಪೋರ್ಟರ್ ಇಡೀ ಅಯೋಧ್ಯೆಯಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಕೂಡ ಪಬ್ಲಿಕ್ ಟಿವಿ ವೀಕ್ಷಕರಿಗೆ ತರಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನನ್ನ ಮತ್ತೊಬ್ಬ ಸಹೋದ್ಯೋಗಿ ಅರುಣ್ ನನ್ನ ಜೊತೆನಲ್ಲಿ ಇವಾಗ ಅಂದ್ರೆ ಅಯೋಧ್ಯೆಯಲ್ಲಿ ಬೇರೆ ಸ್ಥಳದಿಂದ ಅಲ್ಲಿನ ಮಾಹಿತಿಯನ್ನು ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಮಮತಾ. ಅವ್ರಿಗೆ ನಾನು ಟಾಸ್ಕ್ ಅನ್ನ ಕೊಡ್ತಾ ಇದ್ದೀನಿ. ಎಸ್, ಓವರ್ ಟು ಯು ಅರುಣ್. ಥ್ಯಾಂಕ್ ಯು ಅರವಿಂದ. ನೀವೀಗಾಗಲೇ ಹೇಳ್ತಾ ಇದ್ರಿ ಅಲ್ಲಿ ಏನು ಇದೆ ಅಂತ ಹೇಳಿ. ನಾನು ಇನ್ನೊಂದು ಜಾಗವನ್ನ ತೋರಿಸ್ತೀನಿ. ಅಯೋಧ್ಯೆ ಅಂತಂದ್ರೆ ಅದು ರಾಮ ಜನ್ಮಭೂಮಿ. ಸೊ ರಾಮ ಜನ್ಮ ಭೂಮಿಗೆ ರಾಮನನ್ನೇ ನೋಡಕ್ಕೆ ಬರದೇ ಇದ್ರೆ ಅಯೋಧ್ಯೆಗೆ ಬಂದು ಏನ್ ಪ್ರಯೋಜನ? ಸೊ ನೋಡ್ತಾ ಇರಬಹುದು ಇನ್ನೂ ಕೂಡ ಹೇಗೆ ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿ. ಇದು ರಾಮ ಮಂದಿರದ ಮುಂಭಾಗದಲ್ಲಿ ನಡೆಯುವಂತಹ ಕೆತ್ತನೆಯ ಕೆಲಸಗಳು ನಡೀತಾ ಇದೆ. ಇನ್ನೂ ಅದ್ಭುತವಾಗಿರುವಂತಹ ಕಾರ್ಯಗಳು ಆಗಬೇಕಾಗಿದೆ, ಇನ್ನಷ್ಟೇ ನಡೀತಾ ಇದೆ. ನಿಮಗೆ ನೇರವಾಗಿ ನಾನು ನೋಡಿ ಯಾವ ಪ್ರಮಾಣದಲ್ಲಿ ಇನ್ನೂ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗಿಲ್ಲ ಬಾಲರಾಮಂದು, ಅದರ ಮಧ್ಯದಲ್ಲೇನೆ ಜನ ಬಂದು ರಾಮ ಮಂದಿರ ಹೇಗಾಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ ಅದನ್ನ ನೋಡೋಕಂತಾನೆ
ಸಾವಿರಾರು ಸಂಖ್ಯೆಯಲ್ಲಿ ಜನ ಪ್ರತಿನಿತ್ಯವೂ ಕೂಡ ಆಗಮಿಸ್ತಾ ಇದ್ದಾರೆ, ಸಾವಿರಾರು ಜನ. ನಿಮಗೆ ಅದರ ಅದ್ಭುತವಾಗಿರುವಂಥ ದೃಶ್ಯಗಳನ್ನು ತೋರಿಸುವಂತ ನಾನು ಪ್ರಯತ್ನ ಮಾಡ್ತಾ ಹೋಗ್ತೀನಿ. ನೋಡಿ ಎಷ್ಟೆಷ್ಟು ವಯಸ್ಸಾಗಿರುವಂಥವರೆಲ್ಲ ಹೇಗೆ ಬರ್ತಾ ಇದ್ದಾರೆ ರಾಮ ಮಂದಿರವನ್ನ ನೋಡೋದಕ್ಕೋಸ್ಕರ ಅಂತ ಹೇಳಿ. ಸೊ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಒಂದು ರೀತಿಯಾಗಿ ರೋಮಾಂಚನ ಆಗುತ್ತೆ ಇಲ್ಲಿ. ಓಕೆ, ಇದರ ಜೊತೆಗೆ ನಿಮಗೆ ಮಂದಿರದ ದೃಶ್ಯವನ್ನ ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ ಕಾಮಗಾರಿಗಳು ಹೇಗೆ ನಡೀತಾ ಇದೆ ಅಂತ ಹೇಳಿ. ಇದು ನೋಡಿ, ಇನ್ನೂ ಕೂಡ ಹಲವು ರೀತಿಯಾಗಿ ಮಾತನಾಡ್ತಾರೆ, ಬಟ್ ಕೆಲಸಗಳು ನಡೀತಾ ಇರುವಂತದ್ದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದ್ಭುತವಾಗಿರುವಂತ ಕೆಲಸಗಳನ್ನ ಇನ್ನು ದೇವಾಲಯದಲ್ಲಿರುವಂತಹ ಮಂದಿರದ ಕೆಲಸಗಳಾಗಬೇಕಾಗಿದೆ, ಮಂದಿರದ ಮುಂಭಾಗದಲ್ಲಿ ಹೋಗುವಂತ ಕೆಲಸಗಳಾಗಬೇಕಾಗಿದೆ, ಇವೆಲ್ಲವೂ ಕೂಡ ಆಗಬೇಕಾಗಿದೆ. ಅರವಿಂದ್. ಓಕೆ ಅರುಣ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ನಿಜ ಹಲವಾರು ಜಾಗಗಳಿದೆ, ತುಂಬ ಜನ ಬರ್ತಾ ಇದ್ದಾರೆ ನೋಡೋದಕ್ಕೆ ಅಂತಂದ್ಬಿಟ್ಟು ಅದನ್ನ ಕೆಲವರೆಲ್ಲರೂ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಿದ್ದನ್ನು ನಾನು ಕೇಳಿಸ್ತಾ ಇದ್ದೆ. ವಯಸ್ಸಾದಂಥವ್ರು ಅಂದರೆ ಇಲ್ಲೇ ಹುಟ್ಟಿ ಬೆಳೆದಂಥವ್ರು ಎಲ್ಲರೂ ಇದಾರಲ್ಲ ಅಂಥವ್ರನ್ನೆಲ್ಲ ಮಾತನಾಡಿಸ್ತಾ ಇದ್ದಾಗ ಅವರ ತಂದೆ ಅವರ ತಾತ ಅವ್ರಿಗೆ ಕಥೆಗಳನ್ನ ಹೇಳ್ತಾ ಇದ್ರಂತೆ. ಅಂದರೆ ಯಾವ್ಯಾವ ಜಾಗದಲ್ಲಿ ರಾಮನ ಬಾಲ್ಯ ಹೇಗಿತ್ತು, ರಾಮ ಎಲ್ಲೆಲ್ಲ ಆಟ ಆಡ್ತಾ ಇದ್ದ, ಹೀಗೆಲ್ಲವೂ ಕೂಡ ನಡೀತಾ ಇತ್ತು. ಅದೆಲ್ಲವನ್ನ ಕೂಡ ಒಂದು ದಿನದಲ್ಲಿ ಕೇಳಿ ತಿಳ್ಕೊಳಕ್ಕಾಗಲ್ಲ. ಬಹಳ ಅದ್ಭುತವಾದಂತಹ ಕಥೆ. ಒಂದೊಂದು ಜಾಗವನ್ನು ತೋರಿಸ್ತಾರೆ, ರಾಮಾಯಣ ಹೇಗೆ ನಡೆದಿತ್ತು ಅದನ್ನು ಕಣ್ಣಿಗೆ ಕಟ್ಟೋ ರೀತಿನಲ್ಲಿ ಹೇಳ್ತಾರೆ. ನಿಮಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಮತ್ತೊಬ್ಬ ಕೊಲೀಗ್ ಶಬೀರ್ ಕೂಡ ನನ್ನ ಜೊತೆ ರೆಡಿಯಾಗಿದ್ದಾರೆ. ನಾನು ಈಗ ಅವ್ರಿಗೆ ಟಾಸ್ ಕೊಡ್ತೀನಿ. ಶಬೀರ್ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಎಸ್, ಓವರ್ ಟು ಶಬೀರ್. ಅರವಿಂದ್, ಖಂಡಿತವಾಗ್ಲೂ ಅಯೋಧ್ಯೆಯಲ್ಲಿ ಪ್ರತಿಯೊಂದು ಸ್ಥಳವೂ ಕೂಡ ಒಂದೊಂದು ಇತಿಹಾಸವನ್ನ ಹಿನ್ನೆಲೆಯನ್ನ ಹೇಳುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತ ಅನುಮಾನಗಳಿಲ್ಲ. ಆ ಇತಿಹಾಸ ಮತ್ತೆ ಹಿನ್ನೆಲೆಗೆ ಹೊಸ ಸ್ಪರ್ಶವನ್ನ ಕೊಡುವಂತ ಕೆಲಸವನ್ನ ಸದ್ಯಕ್ಕೆ ಅಯೋಧ್ಯೆಯಲ್ಲಿ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಬಹಳ ಮುಖ್ಯವಾಗಿ ಅಯೋಧ್ಯೆಯಲ್ಲಿ ದ್ವಾರಗಳನ್ನ ಕೂಡ ನಾವು ಗಮನಿಸಬಹುದು. ಯಾಕೆ ಅಂದ್ರೆ ಯಾವ ರೀತಿಯಾದಂತ ಬದಲಾವಣೆಗಳನ್ನ ನಾವು ಕಾಣ್ತಿದೀವಿ ಅನ್ನುವಂಥದ್ದನ್ನ ಕೂಡ ನೀವು ನೋಡಬಹುದು. ಲತಾ ಮಂಗೇಶ್ವರ್ ಸರ್ಕಲ್ ಅನ್ನ ನೋಡಿ ನೀವು ಯಾವ ರೀತಿಯಾಗಿ ಬದಲಾಗಿದೆ ಅನ್ನುವಂಥದ್ದನ್ನ. ಸುಮಾರು 3-4 ವರ್ಷಗಳ ಹಿಂದೆ ಬಂದಾಗ ಇಲ್ಲಿ ನಾವು ಗಮನಿಸ್ತಾ ಇದ್ವಿ, ಒಂದ್ ರೀತಿ ಹಳೆ ರೈಟ್, ಗಮನಿಸ್ತಾ ಇದ್ವಿ ನಾವು ಅಯೋಧ್ಯೆಯ ಸಿದ್ಧತೆಗಳು ಹೇಗಿದೆ, ಹೇಗೆ ಇಡೀ ಅಯೋಧ್ಯೆ ಸಂಪೂರ್ಣವಾಗಿ ವಿಕಸನಗೊಂಡಿದೆ ಅನ್ನೋದನ್ನ ನಮ್ಮ 3 ಪ್ರತಿನಿಧಿಗಳು ಕೂಡ ಅವರದ್ದೇ ಆದ ದಾಟಿಯಲ್ಲಿ ವಿವರಿಸ್ತಾ ಇದ್ರು. ಇನ್ಫ್ಯಾಕ್ಟ್ ಪ್ರತಿಯೊಬ್ರು ಕೂಡ ಅಯೋಧ್ಯೆಗೆ ಇನ್ನೂ ಕೂಡ ರಾಮ ಮಂದಿರ ಉದ್ಘಾಟನೆ ಆಗಿಲ್ಲ, ಆದ್ರೂ ಕೂಡ ರಾಮಲಲ್ಲನ ದರ್ಶನವನ್ನ ನಾವು ನೋಡ್ಬೇಕು ಅಂತ ಹೇಳಿ 1 ವಾರ 2 ವಾರಕ್ಕೆ ಮುಂಚೆನೆ ಬರ್ತಾ ಇದ್ದಾರೆ. ಇಡೀ ಜಗತ್ತಿಗೆ ಧರ್ಮ ಜ್ಯೋತಿ ಬೆಳಗಿಸಿದಂತಹ ಮಹಾಪುರುಷನ ಜನ್ಮಸ್ಥಳ ಹೇಗಿದೆ ಅನ್ನುವಂತಹ ಕುತೂಹಲ ಕೌತುಕಕ್ಕೆ ಉತ್ತರ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಅರವಿಂದ್ ಭದ್ರತೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ಓಕೆ ಅರವಿಂದ್, ವಾಪಸ್ ಬರ್ತೀನಿ. ನನ್ನ 3 ಕಲೀಗ್ಸ್ ಹತ್ರ ಇನ್ನಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ.